ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗುರುವಿನ ಸಂಚಾರ ವೃಷಭ ರಾಶಿಯಿಂದ ಮೇ 1, 2024ರಿಂದ 14 ಮೇ 2025ರವರೆಗೂ ಕೂಡ ಸಂಚಾರ ಆಗ್ತಿದೆ. ಗುರು ವೃಷಭ ರಾಶಿಯಿಂದ 3 ನಕ್ಷತ್ರಗಳ ಮೇಲೆ ಸಂಚಾರ ಮಾಡ್ತಾನೆ 1 ವರ್ಷಗಳ ಕಾಲ. ಕೃತಿಕಾ ನಕ್ಷತ್ರ, ರೋಹಿಣಿ ಮತ್ತೆ ಮೃಗಶಿರ ನಕ್ಷತ್ರ. ಗುರು ಧನಸ್ಸು ರಾಶಿ, ಧನಸ್ಸು ಲಗ್ನದವರೆಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಗುರುವಿನ ಬಲ ಕ್ಷೀಣಿಸುತ್ತೆ ಧನಸ್ಸು ರಾಶಿ, ಧನಸ್ಸು ಲಗ್ನದವರೆಗೆ. ಆದರೂ ಕೂಡ ಗುರು ಷಷ್ಠ ಸ್ಥಾನದಲ್ಲಿ ಸ್ಥಿತನಾದಾಗ ಮಿಶ್ರ ಫಲವನ್ನ ನಾವು ಧನಸ್ಸು ರಾಶಿಯವರಿಗೆ, ಧನಸ್ಸು ಲಗ್ನದವರಿಗೆ ನಿರೀಕ್ಷಣೆ ಮಾಡ್ಬೋದು. ನೋಡಿ, ಗುರು ಷಷ್ಠ ಸ್ಥಾನದ ಸ್ಥಿತನಾದರೂ ಕೂಡ ತನ್ನ 3 ದೃಷ್ಟಿಯಿಂದ ಉತ್ತಮವಾದಂತಹ ಫಲಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ನೋಡಿ, ಗುರು ಎಲ್ಲಿ ದೃಷ್ಟಿ ಮಾಡ್ತಾನೋ ಆ ಸಂಬಂಧಪಟ್ಟಂತಹ ಒಂದು ಫಲಗಳನ್ನ ವೃದ್ಧಿ ಮಾಡ್ತಾನೆ. ಅವನು ನಿಮ್ಮ ಒಂದು ಕರ್ಮಸ್ಥಾನ, ದಶಮ ಸ್ಥಾನದ ಮೇಲೆ ದೃಷ್ಟಿ ಇದೆ, ಜೊತೆಗೆ ವಯಸ್ಥಾನದ ಮೇಲೆ ದೃಷ್ಟಿ ಇದೆ, ಮತ್ತೆ ನಿಮ್ಮ ಧನ ಭಾವದ ಮೇಲೆ ಕೂಡ ದೃಷ್ಟಿ ಇದೆ. ಈ ಸಂಬಂಧಪಟ್ಟಂತಹ ಫಲಗಳಲ್ಲಿ ವೃದ್ಧಿಯನ್ನ ನೋಡುವಂತಹ ಅವಕಾಶಗಳಿರುತ್ತೆ. ನಿಮಗೆ ಗುರು ಷಷ್ಠ ಸ್ಥಾನದಿಂದ ಸಂಚಾರ ಆಗುವಾಗ ಗುರುವಿನಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡೋದು? ನೋಡಿ, ಮುಖ್ಯವಾಗಿ ಷಷ್ಠ ಸ್ಥಾನದಲ್ಲಿದ್ದಾಗ ತುಂಬಾನೇ ಕಾಂಪಿಟೇಟಿವ್ ಆಗಿರ್ತಾರೆ, ತುಂಬಾ ಪೈಪೋಟಿ ಮಾಡುವಂತ ಮಾನಸಿಕ ಸ್ಥಿತಿ ಇರುತ್ತೆ, ಮತ್ತೆ ಆದಾಯದ ಮೂಲಗಳನ್ನ ಮಲ್ಟಿಪ್ಲೈ ಮಾಡಬೇಕಾದಂತಹ ಅವಕಾಶಗಳು ಮತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಮತ್ತೆ ಹೊಸ ಹೊಸ ವ್ಯವಹಾರಗಳನ್ನ ಮಾಡುವಂತಹ ಮಾನಸಿಕ ಸ್ಥಿತಿ ಮತ್ತೆ ಯೋಗಗಳು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ ಗುರು ಷಷ್ಠ ಸ್ಥಾನದಲ್ಲಿದ್ದಾಗ. ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಜಯ ಸಾಧಿಸುವಂತಹ ಒಂದು ಶ್ರಮ ಪಡುವಂತಹ ಒಂದು ಅವಕಾಶಗಳಾಗಿರ್ಬೋದು, ಜಯ ಆಗುವಂಥದ್ದಾಗಿರ್ಬೋದು, ನಾನಾ ರೀತಿಯ ಸಕ್ಸಸ್ ಅನ್ನ ಪಡೆಯುವಂತಹ ಒಂದು ಅನುಕೂಲಗಳು ಕೂಡ ಗುರು ಷಷ್ಠ ಸ್ಥಾನದಲ್ಲಿದ್ದಾಗ ಆಗುತ್ತೆ. ಗುರುವಿನ ದೃಷ್ಟಿ ನೋಡಿ, ನಿಮಗೆ ನಿಮ್ಮ ಒಂದು ದಶಮ ಭಾವದಲ್ಲಿದ್ದಾಗ ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವವನ್ನು ವೃದ್ಧಿ ಮಾಡ್ತಾನೆ. ಅದಕ್ಕೆ ಬೇಕಾದಂತಹ ಸಮಯ ಆಗಿರ್ಬೋದು, ನಿಮ್ಮ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಅದೆಲ್ಲ ಕೂಡ ಖರ್ಚು ಮಾಡುವಂತ ಒಂದು ಸಮಯ ಗುರು ಷಷ್ಠ ಸ್ಥಾನದಲ್ಲಿದ್ದಾಗ. ನೋಡಿ, ಗುರು ಮೊದಲ 4 ತಿಂಗಳ ಕಾಲ ಕೃತಿಕಾ ನಕ್ಷತ್ರದಿಂದ ಸಂಚಾರ ಆಗ್ತಾನೆ. ಅದಾದ ನಂತರ 5 ತಿಂಗಳ ಕಾಲ ರೋಹಿಣಿ ನಕ್ಷತ್ರ, ಮತ್ತೆ ಅದಾದ ನಂತರ 3 ತಿಂಗಳ ಕಾಲ ಮಂಗಳನ ನಕ್ಷತ್ರ, ಮೃಗಶಿರ ನಕ್ಷತ್ರದ ಮೇಲೆ ಸಂಚಾರ ಮಾಡ್ತಿದ್ದಾನೆ. ಮೊದಲ 4 ತಿಂಗಳ ಕಾಲದಲ್ಲಿ ಗುರು ಕೃತಿಕಾ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ನಿಮ್ಮ ಒಂದು ಭಾಗ್ಯೋದಯ ಆಗಿರ್ಬೋದು, ದೂರದ ಪ್ರಯಾಣಗಳಾಗಿರ್ಬೋದು, ಮತ್ತೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ವಿದೇಶಕ್ಕೆ ಓಡಾಡುವಂತಹ ಅವಕಾಶಗಳಿರುತ್ತೆ. ಸುಮಾರಷ್ಟು ಲೀಗಲ್ ಮ್ಯಾಟರ್ಸ್ ಅಲ್ಲಿ ನೀವು ಹೋರಾಡಿ ಗೆಲ್ಲುವಂತಹ ಅವಕಾಶಗಳು ಕೂಡ ಇರುತ್ತೆ. ಇದರ ಜೊತೆಗೆ ಹಣಕಾಸಿನ ಒಂದು ಅವಶ್ಯಕತೆಗಾಗಿ ನಿಮ್ಮ ಒಂದು ಲೋನ್ ಆಗಿರ್ಬೋದು, ಮತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಓಡಾಟಗಳಾಗಿರ್ಬೋದು, ಮತ್ತೆ ಕಾಂಪಿಟೇಷನ್ ನಲ್ಲಿ ಗೆಲುವು ಮಾಡೋದಾಗಿರ್ಬೋದು, ಎದುರಿನ ವ್ಯಕ್ತಿಯಿಂದ ಹಣಕಾಸಿನ ಅನುಕೂಲಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ನೋಡುವಂತ ಅವಕಾಶಗಳಿದೆ. ಗುರು ನಿಮಗೆ ನಿಮ್ಮ ಒಂದು ದಶಮ ಸ್ಥಾನದ ಮೇಲೆ ದೃಷ್ಟಿ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ಅಭಿವೃದ್ಧಿಯನ್ನ ಕೊಡ್ತಾನೆ. ನೀವು ಮಾಡುವಂತಹ ಪ್ರಯತ್ನದಲ್ಲಿ ಪ್ರಮೋಷನ್ಗಾಗಿರ್ಬೋದು, ನೀವು ಒಂದು ವೃತ್ತಿ ಬದಲಾವಣೆ ಮಾಡಬೇಕಾದಂತಹ ಅವಕಾಶಗಳು, ಅನುಕೂಲಗಳು ಕೂಡ ಮೊದಲ 4 ತಿಂಗಳ ಕಾಲದಲ್ಲಿದೆ. ಸುಮಾರಷ್ಟು ಜನರಿಗೆ ವಿದೇಶದಲ್ಲಿ ಹೋಗಿ ಕೆಲಸ ಕಾರ್ಯ ಮಾಡುವಂಥದ್ದಾಗಿರ್ಬೋದು, ಹೊರಗಡೆ ಹೋಗಿ ಕೆಲಸ ಕಾರ್ಯಗಳು ಮಾಡುವಂತ ಅವಕಾಶಗಳು, ಅನುಕೂಲಗಳಿದೆ. ಆದರೆ ಪತಿ ಪತ್ನಿಯ ಸಂಬಂಧಗಳಾಗಿರ್ಬೋದು, ಮದುವೆ ವಿಚಾರದಲ್ಲಿ ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಚೆನ್ನಾಗಿರ್ಬೇಕು. ಜೊತೆಗೆ ನೋಡಿ, ಗುರು ರೋಹಿಣಿ ನಕ್ಷತ್ರದಿಂದ ಸಂಚಾರ ಮಾಡುವಾಗ 5 ತಿಂಗಳ ಕಾಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಹಂತದಲ್ಲಿ ನೋಡಿ, ನೀವು ಮಾಡಿದಂತಹ ಪ್ರಯತ್ನಗಳಾಗಿರ್ಬೋದು, ಗುರು ಯಾಕಂದ್ರೆ ನಿಮಗೆ ನಿಮ್ಮ ಆರೋಗ್ಯ ಪ್ಲಸ್ ನಿಮ್ಮ ಒಂದು ಸುಖ ಸೌಕರ್ಯಗಳನ್ನ ಎರಡನ್ನೂ ಕೂಡ ಕೊಡ್ತಾನೆ ಷಷ್ಠ ಸ್ಥಾನದಲ್ಲಿದ್ದಾಗ. ಆದರೆ ಈ ರೋಹಿಣಿ ನಕ್ಷತ್ರದಿಂದ ಸಂಚಾರ ಆಗುವಾಗ ಸಾಲದ ಹೊರೆ ಆಗಿರ್ಬೋದು, ಮಾನಸಿಕ ಒತ್ತಡಗಳಾಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನು ನೋಡ್ಬೇಕಾಗತ್ತೆ. ಕುಟುಂಬದ ಸುಖ ಸೌಕರ್ಯಕ್ಕಾಗಿ ನೀವು ಸಾಲ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ನಿಮ್ಮ ಹತ್ರ ಇರುವಂತಹ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಪ್ರಾಪರ್ಟಿ ಆಗಿದೆ, ಅದರ ಮೇಲೆ ಲೋನ್ಸ್ ತಗೊಳ್ಬೇಕಾದಂತ ಅನಿವಾರ್ಯತೆ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ರೋಗ ಆಗಿರ್ಬೋದು, ಶತ್ರುತ್ವಗಳಾಗಿರ್ಬೋದು, ಅದು ಮಲ್ಟಿಪ್ಲೈ ಆಗುವಂತಹ ಸಾಧ್ಯತೆಗಳಿರುತ್ತೆ. ಗುರು ರೋಹಿಣಿ ನಕ್ಷತ್ರದ ಸಂಚಾರ ಮಾಡುವಾಗ ಅತಿಯಾದಂತಹ ಕೆಲಸದ ಒತ್ತಡ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ವೃತ್ತಿ ರಿಸೈನ್ ಮಾಡಿ ಬೇರೆ ಕಡೆಗೆ ಹೋಗ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಜೊತೆಗೆ ವೃತ್ತಿಯಲ್ಲಿ ಏರುಪೇರುಗಳನ್ನ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸರ್ಕಾರದಲ್ಲಿ ಯಾರು ಇರ್ತಾರೋ ಅವರಿಗೆ ವೃತ್ತಿಯಲ್ಲಿ ಸುಮಾರಷ್ಟು ಅಡೆತಡೆಗಳಾಗಿರ್ಬೋದು, ಜಾಬ್ ಅಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು, ಇನ್ವೆಸ್ಟಿಗೇಷನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಮಾನಸಿಕ ವ್ಯಥೆ, ದುಃಖ ಆಗಿರ್ಬೋದು, ಅದರಿಂದ ಆಗುವಂತ ಅನಾನುಕೂಲತೆಗಳನ್ನು ನೋಡುವಂಥದ್ದಿರುತ್ತೆ. ಮತ್ತೆ ವಿನಾಕಾರಣ ಅತಿಯಾದಂತಹ ಬಡ್ಡಿ ಆಗಿರ್ಬೋದು, ಮತ್ತೆ ಆಸ್ಪತ್ರೆಗೆ ಖರ್ಚುಗಳನ್ನ ಮಾಡಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ನಿಮ್ಮ ವೈಯಕ್ತಿಕ ಆಗಿರ್ಬೋದು, ನಿಮ್ಮ ಕುಟುಂಬದ ಮೇಲೆ ಆಗಿರ್ಬೋದು.
ಹಾಗೆ ನಿಮ್ಮ ಒಂದು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಗಮನವನ್ನ ಕೊಡಬೇಕು. ವಿನಾಕಾರಣ ನಿಮಗೆ ಸಮಸ್ಯೆಗಳಾಗಿರ್ಬೋದು, ಖರ್ಚುಗಳಾಗಿರ್ಬೋದು, ನಿಮ್ಮ ವಾಹನಗಳ ರಿಪೇರಿ ಆಗಿರ್ಬೋದು, ನಿಮ್ಮ ಒಂದು ಪ್ರಾಪರ್ಟಿ ಮನೆ ಅಲಂಕಾರಕ್ಕೆ ಅನಾವಶ್ಯಕ ಖರ್ಚುಗಳಾಗಿರ್ಬೋದು. ಇನ್ಶೂರೆನ್ಸನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಕೂಡಿಟ್ಟ ಧನದ ನಷ್ಟವನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಸಂಬಂಧಗಳಾಗಿರ್ಬೋದು, ಮದುವೆ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥದ್ದಿರುತ್ತೆ. ಇಂಬ್ಯಾಲೆನ್ಸ್ ಆಗುತ್ತೆ ಮದುವೆ ಜೀವನದಲ್ಲಿ. ಆಲ್ರೆಡಿ ಮನಸ್ತಾಪಗಳಿದ್ರೆ ಅದು ನಮಗೆ ಕೋರ್ಟ್ ಮೆಟ್ಟಿಲಾಗಿರ್ಬೋದು, ಸಂಬಂಧಪಟ್ಟಂತಹ ವ್ಯಕ್ತಿಯಿಂದ ದೂರ ಆಗುವಂತಹ ಒಂದು ಅನಿವಾರ್ಯತೆ ಬರುತ್ತೆ. ಪಾರ್ಟ್ನರ್‌ಶಿಪ್ ವ್ಯವಹಾರಗಳು ಈ ಹಂತದಲ್ಲಿ ಮುರಿದು ಬೀಳುವಂತಹ ಸಾಧ್ಯತೆ, ಜೊತೆಗೆ ಹೊಸ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಅಡ್ಡಿ ಆತಂಕಗಳಿರುತ್ತೆ. ವಿದ್ಯಾರ್ಥಿಗಳು ಕೂಡ ಈ ಹಂತದಲ್ಲಿ 5 ಕಾಲು ತಿಂಗಳ ಕಾಲದಲ್ಲಿ ವಿದ್ಯಾಭ್ಯಾಸದಲ್ಲಿ ಏರುಪೇರುಗಳು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೊಟ್ರೆ ಉತ್ತೀರ್ಣರಾಗದೇ ಇರುವಂತದ್ದಾಗಿರ್ಬೋದು. ಇಲ್ಲಾಂದ್ರೆ ಲಾಸ್ಟ್ ಮಿನಿಟ್ ನಿಮ್ಮ ಮನಸ್ಥಿತಿ ಬದಲಾಗಿ ಆ ಎಕ್ಸಾಮಿನೇಷನ್ ಇಂದ ಹಿಂದುಳಿಯುವಂತಹ ಸಾಧ್ಯತೆಗಳಿರುತ್ತೆ. ಸೊ ವೈಯಕ್ತಿಕವಾಗಿ ಸುಮಾರಷ್ಟು ವಿಚಾರದಲ್ಲಿ ಹಿನ್ನಡೆಗಳಾಗುತ್ತೆ. ಆದ್ರೆ ತಾಳ್ಮೆ ಇರಬೇಕು. ಅದಾದ ನಂತರ ಮಂಗಳ ನೋಡಿ ನಿಮಗೆ ಒಂದು 3 ತಿಂಗಳ ಕಾಲದಲ್ಲಿ ಮೃಗಶಿರ ನಕ್ಷತ್ರದಿಂದ ಸಂಚಾರ ಆಗ್ತಾನೆ. ಇಲ್ಲಿ ನಿಮ್ಮಲ್ಲಿ ಟ್ಯಾಲೆಂಟ್ ಆಗಿರ್ಬೋದು, ನಿಮ್ಮ ಸ್ಕಿಲ್ ಆಗಿರ್ಬೋದು, ಅದರ ಮೇಲೆ ಹೆಚ್ಚಿನ ಶ್ರಮ ಮತ್ತೆ ಓಡಾಟಗಳಿರುತ್ತೆ. ಸಂತಾನದ ವಿಚಾರದಲ್ಲಿ ಮತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಅವರ ವಿದ್ಯೆಗಾಗಿರ್ಬೋದು, ನಿಮ್ಮ ಹೆಚ್ಚಿನ ಅಧಿಕ ಖರ್ಚುಗಳಾಗಿರ್ಬೋದು, ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಓಡಾಟಗಳು ಜಾಸ್ತಿ ಇರುವಂತಹ ಸಾಧ್ಯತೆ ಇರುತ್ತೆ. ಆದರೆ ಒಂದು ಗಮನವನ್ನ ಕೊಡಬೇಕು. ಯಾವುದೇ ರೀತಿಯ ಒಂದು ಮನಸ್ತಾಪಗಳಾಗಿರ್ಬೋದು, ಡಿಸ್ಪ್ಯೂಟ್ಸ್‌ಗಳಾಗಿರ್ಬೋದು, ಅದನ್ನ ಕೋರ್ಟ್ ಮೆಟ್ಟಿಲು ಹೋಗದೆ ಇರುವಂತಹ ಒಂದು ರೀತಿಯಲ್ಲಿ ನೋಡ್ಕೊಂಡ್ರೆ ಉತ್ತಮ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಹೀಗೆ ಹೋದಂತಹ ಯಾವುದೇ ಒಂದು ಕೋರ್ಟ್ ಕಚೇರಿಗೆ ವಿರೋಧಿಗಳು ಕೂಡ ಬಲಿಷ್ಠರಿರ್ತಾರೆ. ಗೆಲ್ದಿದ್ರೂ ಕೂಡ ನಿಮ್ಮ ಮೇಲೆ ಕೋರ್ಟ್‌ಗೆ ಮತ್ತೆ ಮರು ಕೋರ್ಟ್‌ಗೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಡಿಸ್ಪ್ಯೂಟ್ಸ್‌ಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಆದಷ್ಟು ಕೂಡ ಏನ್ ಮಾಡ್ಬೇಕು, ಹಂತ ಹಂತವಾಗಿ ನಿಮ್ಮ ಒಂದು ಕಲಹಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಅಂತ ಸಮಯದಲ್ಲಿ ಸರಿ ಮಾಡಿಕೊಳ್ಳುವಂತ ಪ್ರಯತ್ನ. ಮಿತ್ರತ್ವ ಆಗಿರ್ಬೋದು, ಫ್ರೆಂಡ್‌ಶಿಪ್ ಆಗಿರ್ಬೋದು, ಸಂಬಂಧಗಳಲ್ಲಿ ತೊಂದರೆಗಳಿರುತ್ತೆ. ಮದುವೆ ವಿಚಾರಗಳು ಹಿನ್ನಡೆ ಆಗುವಂಥದ್ದಿರುತ್ತೆ. ಮದುವೆ ಮುರಿದು ಬೀಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸುಮಾರಷ್ಟು ಜನ ಯಾರಾದರೂ ಸ್ವಂತದ ವ್ಯಾಪಾರ ವ್ಯವಹಾರಗಳನ್ನ ಮಾಡಬೇಕು ಅಂತಿದ್ರೆ ಅಂಥವರಿಗೆ ಅನುಕೂಲಗಳಿದೆ. ಆದರೆ ಪಾರ್ಟ್ನರ್‌ಶಿಪ್ ವ್ಯವಹಾರದಿಂದ ದೂರವಿದ್ದಷ್ಟು ಉತ್ತಮ. ವೃತ್ತಿಯಲ್ಲಿ ಬದಲಾವಣೆಗಳು, ಟ್ರಾನ್ಸ್‌ಫರ್‌ಗಳಾಗಿರ್ಬೋದು, ನೀವು ರಿಸೈನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಈ ಗುರು ಗೋಚಾರದಲ್ಲಿ ನೋಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಣಕಾಸಿನ ಸ್ಥಿತಿಯಲ್ಲೂ ಕೂಡ ಏರುಪೇರುಗಳನ್ನ ನೋಡುವಂತಹದ್ದು ವರ್ಷವಾಗಿರುತ್ತೆ. ಸೊ ಮುಖ್ಯವಾಗಿ ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಗುರುವಿಗೆ ಪ್ರತಿ ಗುರುವಾರ ದಿವಸ ಗುರುವಿಗೆ ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ 28 ವಾರಗಳ ಕಾಲ. ಇದನ್ನ ಮಾಡಿದ್ರೆ ನಿಮಗೆ ಪ್ರತಿ ಗುರುವಾರ ದಿವಸ ಮಾಡಿದ್ರೆ ಗುರುವಿನಿಂದ ಆಗುವ ಅನಾನುಕೂಲತೆಗಳು ಕಡಿಮೆಯಾಗಿ ಗುರುವಿನ ಅನುಗ್ರಹ ಆಗುತ್ತೆ. ಹಾಗೆ ಪ್ರತಿ ಗುರುವಾರ ಗುರುವಿನ ದೇವಸ್ಥಾನದಲ್ಲಿ ನೀವು ಸಿಹಿ ಪ್ರಸಾದದ ಮುಖಾಂತರ ವಿನಿಯೋಗ ಮಾಡೋದ್ರಿಂದನೂ ಕೂಡ ಗುರುವಿನ ಬಲ ನಿಮಗೆ ವೃದ್ಧಿ ಆಗುತ್ತೆ. ಜೊತೆಗೆ ಇವು ಬರುವಂತಹ ವರ್ಷದಲ್ಲಿ ಗುರುವಿನ ರತ್ನವನ್ನ ಧಾರಣೆ ಮಾಡಿ, ನೀವು ಕನಕ ಪುಷ್ಪ ರಾಗವನ್ನ ಧಾರಣೆ ಮಾಡಿ, ನಿಮ್ಮ ತೋರು ಬೆರಳಲ್ಲಿ ಹಿತ್ತಾಳೆ ಅಥವಾ ಬಂಗಾರದಲ್ಲಿ ಮಾಡಿಸ್ಕೊಂಡು ಧಾರಣೆ ಮಾಡಿದ್ರೆ ನಿಮಗೆ ಆಗುವಂತ ಅನಾನುಕೂಲತೆಗಳು ಕಡಿಮೆಯಾಗಿ ಅನುಕೂಲಗಳಾಗುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.